ಸಮನ್ವಯತೆ ಇದೆ. ಅಧಿಕಾರಿಗಳು ನೋಡಪ್ಪ, ಸಮನ್ವಯತೆ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಅಲ್ಲ, ಏನಾಯ್ತದೆ, ಹಳ್ಳಿಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಾರಿಗೆ ಬಂದು ಹೇಳ್ತಾರೆ ಅವರು? ಇಮಿಡಿಯೇಟ್ ಆಫೀಸರ್ ಯಾರು ಇರ್ತಾರೆ ಅವನು ಹೇಳ್ತಾರೆ. ಮೇಲ್ಗಡೆ ಆಫೀಸರ್ಗಳಿಗೂ ಅದು ಹೋಗೋದೇ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇವಾಗ ಎರಡೂ ಅಧಿಕಾರಿಗಳು ಕನಿಷ್ಠ 15 ದಿವಸಕ್ಕೊಂದು ಸಾರಿ ಕುಳಿತುಕೋಬೇಕು, ಚರ್ಚೆ ಮಾಡಬೇಕು, ಸ್ಪಾಟ್ಗೆ ಹೋಗ್ಬೇಕು. ನೀವು ಕೆಲಸನ ಯಾವಾಗ ರೈತರು ನಮ್ಗೆ ಜೊತೆಗೆ ಬಿಟ್ಕೊಡ್ತಾರೆ ಅವೆಲ್ಲ ಅಂದರೆ ಪೂರ್ತಿ ಅವ್ರಿಗೆ ಕೋಆಪರೇಷನ್ ಕೊಟ್ಟು ಮತ್ತೊಂದು ಮಾಡಿ ಇದು ರಾಷ್ಟ್ರದ ಕೆಲಸಪ್ಪ, ರಸ್ತೆ ಕೆಲಸ ಅಂದರೆ ಯಾರೂ ಬೇಡ ಅನ್ನೋದಿಲ್ಲ. ರೈಟು ಕೂಡ ತುಂಬ ಚೆನ್ನಾಗಿದೆ, ರೈತರು ಕೂಡ ಬಿಟ್ಕೊಡೋಕ್ಕೆ ಅಂತ ತರಲಿಲ್ಲ, ಅದು ಮಾಡ್ತಾ ಇರಲಿಲ್ಲ. ಅದಕ್ಕೊಂದು ರೂಪನ ನಾನು ಇಲ್ಲೇನು ಮಾಡಿದ್ದೆ ಬೆಂಗಳೂರಿನಲ್ಲಿ, ಅದನ್ನು ಅಲ್ಲಿ ಅಳವಡಿಸಿದ್ದೀನಿ. ನಾನು 5 ಮೇಲು ಸೇತುವೆಗಳಮ್ಮ ನೋಡಿ ಇಲ್ಲಿ ಬರೆದಿದ್ದಾರೆ. ಇವಾಗೇ ಕೊಡ್ತೀವಮ್ಮ. ಇದರೊಳಗಮ್ಮ ಒಂದೇ ಒಂದು ರೈಲ್ವೆ ಸಚಿವಾಲಯ ತುಮಕೂರು ಜಿಲ್ಲೆ ಮೇಲು ಸೇತುವೆಗಳಿಗೆ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 350 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕೆಳಕಂಡ 5 ಮೇಲು ಸೇತುವೆ ಕಾಮಗಾರಿಗಳನ್ನು ರೈಲ್ವೆ ಇಲಾಖೆ ಕೈಗೊಳ್ಳಲಿದೆ. ಇದರ ಸಂಪೂರ್ಣ ವೆಚ್ಚವನ್ನು ರೈಲ್ವೆ ಇಲಾಖೆ ಭರಿಸಲಿದ್ದು ರಾಜ್ಯ ಸರ್ಕಾರದ ಪಾಲು ಇರುವುದಿಲ್ಲವೆಂದು ಸಚಿವರು ತಿಳಿಸಿರುತ್ತಾರೆ. ಮೊದಲನೇ ಬಾರಿಗೆ ಈ ಕೆಲಸವನ್ನು ನಾನು ಕೇವಲ ಕರ್ನಾಟಕಕ್ಕೆ ಮಾಡಿಲ್ಲ, ಇಡೀ ದೇಶದ ಎಲ್ಲ ಕಡೆಯಲ್ಲೂ ಕೂಡ ನಮ್ಮಲ್ಲಿ 1,800-1,700 ಒಟ್ಟು ಲೆವೆಲ್ ಕ್ರಾಸಿಂಗ್ ಇದೆ. ಅದು ಎಷ್ಟು ಮಟ್ಟಿಗೆ ಅಡಲ್ಸ್ ಆಗ್ತಾ ಇತ್ತು ಅಂತ ನಿಮ್ಗೆ ಗೊತ್ತಿತ್ತು. ನಾವು ಈ ಸಾರಿ ಅದಕ್ಕೋಸ್ಕರವಾಗಿ 9,000 ಕೋಟಿ ರೂಪಾಯಿನ ಇದಕ್ಕೋಸ್ಕರ ಇಟ್ಟಿದ್ದೀವಿ. ಮತ್ತು ಮೇಂಟೆನೆನ್ಸು ಮತ್ತು ನಾವು ಎಲ್ಲ ಆಧುನೀಕರಣ ಮಾಡೋದಕ್ಕೆ 15,000 ಕೋಟಿ ರೂಪಾಯಿ. ಹಾಗಾಗಿ ಇದು ಮೊದಲನೇ ಕೊಡುಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ. ನೋಡಪ್ಪ, ಸಿಸ್ಟರ್ಗೆ ಏನಂತ 4-5 ಕೊಡು, ಅದು ಮಾಡ್ತಾಯಿದ್ದೀವಿ. ಒಂದು ನಾನು ನಿಮಗೆ ಮನವಿ ಮಾಡೋದಿಷ್ಟೇ, ಸಾರ್ವಜನಿಕರ ಕೆಲಸದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವೆರಡೂ ಕೂಡ ತುಂಬ ಪ್ರಮುಖವಾದವು. ರೈಲ್ವೆ ಇಲಾಖೆ ಎಷ್ಟು ಮಟ್ಟಿಗೆ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದೆಯೋ, ಬೇರೆ ಬೇರೆ ಏನಾಯ್ತದೋ ಗೊತ್ತಿಲ್ಲ. ನನ್ನ ಕ್ಷೇತ್ರದ ವ್ಯಾಪ್ತಿಗೆ ನಾನು ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಇದನ್ನು ಚಾಲನೆ ಕೊಡೋದಕ್ಕೆ ಇವತ್ತು ನಾವು ಶುರು ಮಾಡಿದ್ದೀವಿ. ನಿಮ್ಮ ತಡವಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ನಾನು ಅನ್ಯತಾ ಭಾವಿಸ್ಕೊಳ್ಬಾರ್ದು ಅನ್ನೋ ಮಾತನ್ನು ಹೇಳಿ, ಇವತ್ತು ನಿಮ್ಮನ್ನು ಕರೆದಿದ್ದು ಇದು ನೆಪ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇರಬೇಕು ಅನ್ನೋ ದೃಷ್ಟಿಯಿಂದ ಕರೆದಿದ್ದೀವಿ. ಯಾರು ಅನ್ಯತಾ ಭಾವಿಸ್ಕೊಬಾರ್ದು. ಒಂದು ಕೇವಲ ಕರ್ನಾಟಕ ರಾಜ್ಯದಲ್ಲಿ 59 ರೈಲ್ವೆ ಸ್ಟೇಷನ್ಗಳಿದೆ ಇಡೀ ರಾಜ್ಯದಲ್ಲಿ. ಅದರೊಳಗೆ 54-55 ಈಗಾಗಲೇ ಕೈಗೆತ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ 25-26 ಒಳಗಡೆ ಯಾವುದೂ ಇರೋದಿಲ್ಲ, ಎಲ್ಲವೂ ಮುಗೀತದೆ. ಅದಲ್ಲದೆ ನಾವು ಹೊಸ ಲೈನ್ಗಳು ಏನು ಸುಮಾರು ವರ್ಷದ 94, 95, 96ರಲ್ಲಿ 11,000 ಕೋಟಿ ರೂಪಾಯಿ ಅವತ್ತಿಗೆ, ಅದು ಇವತ್ತಿಗೆ ಎಷ್ಟಾಗ್ತದೆ ಅಂತ ನಿಮಗೂ ಗೊತ್ತಿದೆ. ಇದನ್ನು ಕೂಡ ಕೈಗೆತ್ಕೊಂಡಿದ್ದೀವಿ. ಇನ್ನು 5-6 ಸ್ಟೇಷನ್ಗಳು ಇನ್ನೊಂದು 4-5 ದಿವಸದಲ್ಲಿ ಅದು ಕೂಡ DPR ಆಗ್ತಾಯಿದೆ. 100ಕ್ಕೆ 100 ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಆಧುನೀಕರಣ ಮಾಡೋದು ಒಂದು ಕಡೆ, ಮತ್ತೊಂದು ಕಡೆ ನಾವು ಟೋಟಲಿ ಅಂದರೆ ಕೈಗೆತ್ಕೊಂಡಿರ್ತಕ್ಕಂಥದ್ರಲ್ಲಿ ಅದರೊಳಗೆ ನಾವು ಎಷ್ಟು ಮಟ್ಟಿಗೆ ಅದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಈ ಲೆವೆಲ್ ಕ್ರಾಸಿಂಗ್ ಒಂದು ಮುಗಿದೋದ್ರೆ ನೀವು ಅದು ಆದಮೇಲೆ ನೀವು ಇವತ್ತು ಹಾಸನಿಂದ ನಾನು ಮೊನ್ನೆ ಚಿಕ್ಕಬಾಣಾವರನೇ ಏನಾದರೂ ಅಲ್ಲಿವರೆಗೂ ಬಂದೆ, ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇದೆ, ನಾಟ್ ಇವನ್ ಸಿಂಗಲ್. ಟೆಕ್ನಾಲಜಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದೇ ರೀತಿ ಮಾಡಬೇಕು ಅನ್ನೋದು ಇನ್ಮೇಲೆ ನಾವೇನಿವಾಗ ಕೆಲವು ಹಳೆ ಲೈನ್ಗಳಿತ್ತು, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ 172 ಕೋಟಿ ರೂಪಾಯಿ ಒಟ್ಟು ಅಷ್ಟು ಬರ್ತದೆ. ಅದು ಕೂಡ ನಾವು ಇನ್ನು ಮುಂದೆ ಬರ್ತಕ್ಕಂಥ ರೈಲ್ವೆ ಕ್ರಾಸಿಂಗ್ಗಳು ಮೀಗರಾಗಬೇಕು, ಗೇಟ್ಗಳು ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನೋಡ್ಕೊತಾ ಇದ್ದೀವಿ. ಒಟ್ಟು ನೋಡಿ, ನಾನು ಅದೇ ಸಿಕ್ಕಾಪಟ್ಟೆ ಎಲ್ಲ ಆಗಿಲ್ಲ, ಸಿಕ್ಕಾಪಟ್ಟೆ ಈ 2 ತಿಂಗಳಲ್ಲಿ ಒಂದು 3-4 ಇನ್ಸಿಡೆನ್ಸಸ್ ಆಗಿದೆ.
ಏನಾಗಿದೆ ಟೆಕ್ನಾಲಜಿ, ನಾವು ಪ್ರತಿಯೊಂದಕ್ಕೂ ಕೂಡ ಸ್ಪೀಡ್ನ ಜಾಸ್ತಿ ಮಾಡಿದ್ದೀವಿ. ಮೊದಲು ಏನು 60 70 ಇದ್ದೀನಿ, ಇವತ್ತು 130 140 ಹೋಗ್ತಾ ಇದೆ, 150ವರೆಗೂ ಹೋಗ್ತಾ ಇದೆ. ಎಲ್ಲಿ ಆಗಿದೆ ಇನ್ಸಿಡೆನ್ಸ್ ಅಂದರೆ ಅದೆಲ್ಲಿ ಕೆಟ್ಟು ಇವಾಗ ಮೊದಲಷ್ಟು ಇಲ್ಲ. ನಾನು ಬೇಕಾದ್ರೆ ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಅಂತ ಅಂದರೆ ನಿಮ್ಗೆ ಪೂರ್ತಿ ಕೊಡ್ತೀನಿ, ತಲುಪಿಸ್ತೀನಿ ಅನ್ನೋದಿಲ್ಲ. ಮೊನ್ನೆ ನಮ್ಮ ಮಂತ್ರಿಗಳು ಲೋಕಸಭೆಯಲ್ಲಿ ಸವಿಸ್ತಾರವಾಗಿ ವಿಚಾರವನ್ನು ಮಂಡಿಸಿದ್ದಾರೆ. ಅದು ಕೂಡ ಆಗಬಾರ್ದು ಅನ್ನೋದು ನಮ್ಮ ಬಯಕೆ ಇದೆ. ಅದಕ್ಕೆ ಟೆಕ್ನಾಲಜಿ ತುಂಬ ಚೆನ್ನಾಗಿ ನಾವೇ ಸ್ವತಃ ಯಾವ್ಯಾವ ರೀತಿ ತೊಗೋಬೇಕೋ ತೊಗೊಳ್ತಾ ಇದ್ದೀವಿ. ಒಂದು ಸಣ್ಣ ಇನ್ಸಿಡೆನ್ಸು ಕೂಡ ಪ್ರೈಮ್ ಮಿನಿಸ್ಟರ್ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.